ಬಾ ಇಲ್ಲಿ ಬಾಮ್ಮ. ಬಾ. ನಿನಗೋಸ್ಕರನೇ ತಂದೆ. ಬೇಕಾ? ಹಾಗಾದ್ರೆ ಬಾ. ಬಾಮ್ಮ ಬಾಮ್ಮ. ನನ್ ಚಿನ್ನ ಅಲ್ವಾ ನೀನು? ಏನಮ್ಮ ನಿಜವಾಗ್ಲೂ ಅವ್ರು ನಿಮ್ ತಂದೆನಾ? ಹಾಗಾದ್ರೆ ನಿಮ್ ತಾಯಿ ಎಲ್ಲಿ? ಇಲ್ಲ. ಎಲ್ಲಿ ಹೋಗಿದಾರಮ್ಮ? ದೇವ್ರ ಹತ್ರ ಹೋಗಿದ್ದಾಳೆ. ಯಾರು ಹೇಳಿದಮ್ಮ? ಅಪ್ಪ ಹೇಳಿದ್ದು. ಅಪ್ಪ ರಾತ್ರಿ ಎಲ್ಲ ನಿದ್ದೆನೇ ಮಾಡೋದಿಲ್ಲ, ಅಳ್ತಾ ಇರ್ತಾರೆ. ನಂಗೂ ಅಳು ಬರುತ್ತೆ. ಅಳ್ಬಾರ್ದು ಮರಿ, ಅಳ್ಬಾರ್ದಮ್ಮ. ದೇವ್ರ ಹತ್ರಕ್ ಹೋದವ್ರು ಮತ್ತೆ ಬರಲ್ವಾ? ಯಾಕೆ ಬರಲ್ಲ? ಬರ್ತಾರಮ್ಮ. ನನ್ನ ಇಲ್ಲಿ ಕಳ್ಸಿದ್ದು ನಿಮ್ಮಮ್ಮನೇ. ನಮ್ಮಮ್ಮನ? ನಾನ್ ಬರೋವರೆಗೂ ನನ್ ಮಗುಗೆ ಅಮ್ಮ ಆಗಿರೋ ಅಂತ ಕಳ್ಸಿದ್ರು. ಹೌದಾ? ಹೌದು. ನಿಮ್ಮಮ್ಮ ಬರೋವರೆಗೂ ನಿನ್ನ ಚೆನ್ನಾಗಿ ನೋಡ್ಕೋಬೇಕಂತೆ. ಹಾಗಾದ್ರೆ ನನ್ ಬಿಟ್ಟು ಹೋಗಲ್ಲ ತಾನೆ? ಯಾವಾಗ್ಲೂ ನನ್ ಜೊತೆನೇ ಇರ್ತಿಯಲ್ಲ? ಇರಿ, ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಬರ್ತೀನಿ. ಅಪ್ಪ ಅಪ್ಪ, ಅಮ್ಮ ಬಂದ್ಬಿಟ್ಲು. ಅಮ್ಮನ? ಅಮ್ಮ ದೇವ್ರ ಹತ್ರಿಂದ ಇನ್ನೊಂದಮ್ಮನ್ ಕಳ್ಸಿದಾಳೆ. ನೋಡು. ಇಲ್ಲ, ಸ್ವಲ್ಪ ಹೊತ್ತು ನಿಂತಿರು. ನಿನ್ನ ಹತ್ರ ಮಾತಾಡ್ಬೇಕು. ನೀನ್ ಆಟ ಆಡ್ತಾ ಇರೋ, ನಾನು ಈಗ ಬಂದೆ. ನಿನ್ನ ಮನ್ಸಲ್ಲಿ ಏನ್ ತಿಳ್ಕೊಂಡಿದೀಯಾ? ಪಾಪ ಮಗು, ಅಮ್ಮ ದೇವ್ರ ಹತ್ರ ಹೋಗಿದ್ದಾಳೆ, ಮತ್ತೆ ಬರ್ತಾಳೆ ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾಳೆ. ಆ ಮಗುಗ್ ನಿರಾಸೆ ಪಡಿಸ್ದೆ, ಆ ಮಗುಗ್ ತಾಯಿಯಾಗಿ ನಿಮ್ ಜೊತೆ ಇರೋದಿಕ್ಕೆ ಆಸೆ ಪಡ್ತೀನಿ. ಹೆಂಡತಿ ಸತ್ರೆ ಗಂಡ ಅವಳನ್ನ ಮಣ್ಣು ಮಾಡ್ಬಿಡ್ತಾನೆ ಅಥವಾ ಬೆಂಕಿ ಕೊಟ್ಬಿಡ್ತಾನೆ. ಆದ್ರೆ ಎಲ್ಲಿಂದ ತೆಗ್ದಾಕಕ್ಕಾಗಲ್ವಲ್ಲ. ನನ್ನ ಹೆಂಡತಿ ನನ್ನ ಹೃದಯದಲ್ಲಿ ಇನ್ನೂ ಶಾಶ್ವತವಾಗಿದ್ದಾಳೆ. ಅಷ್ಟೇ ಅಲ್ಲ, ನನ್ನ ಹೆಂಡತಿನ ಕೊಲೆ ಮಾಡಿದವನ್ನ ನಾನು ಕೊಲೆ ಮಾಡಿ ಯಾವ ಗಳಿಗೆಯಲ್ಲಿ ನಾನು ನೇಣ್ಕಂಬ ಹಚ್ತೀನೋ ನನಗೆ ಗೊತ್ತಿಲ್ಲ. ಈ ರೀತಿ ಆವೇಶದಿಂದ ಮಾತಾಡಿ ಏನೇನೋ ತೀರ್ಮಾನ ತಗೋಬೇಡಿ. ನೀವು ಕೊಲೆ ಮಾಡಿ ಗಲ್ಲಿಗೆ ಹೋದ್ರೆ ನಿಮ್ ಮಗುವಿನ ಗತಿ ಏನು? ನಿಮ್ ಮನ್ಸು ನೋವು ಏನು ಅಂತ ನನಗೆ ಹೇಳಿದ್ರೆ ನಮ್ಮಪ್ಪನಿಗೆ ಹೇಳಿ ನಿಮಗ್ ಸಹಾಯ ಮಾಡಿಸ್ತೀನಿ. ಏನ್ ನಿಮ್ಮಪ್ಪನ ಹತ್ರ ನೀನ್ ಹೇಳಿ ನನಗ್ ಸಹಾಯ ಕೊಡ್ಸೋದು? ನಾನ್ ಯಾರು ಅಂತ ನಿಮ್ಮ ಅಪ್ಪನಿಗೆ ಚೆನ್ನಾಗಿ ಗೊತ್ತು. ಆದ್ರೆ ನಿನಗೆ ಗೊತ್ತಿಲ್ಲಲ್ಲ. ಯಾರು ಗೊತ್ತಾಗ್ಬೇಕಲ್ಲ. ನನ್ನ ಮಗುವಿನ ಭವಿಷ್ಯಕ್ಕೋಸ್ಕರ ಅನ್ನೋದ್ರು ನಾನು ಇದನ್ನ ಹೇಳಲೇಬೇಕು. ಸೇರಿ 1 ಗಂಟೆ ಆದ್ರೂ ಇನ್ನೂ ಪಂಚಾಯತಿ ಪ್ರೆಸಿಡೆಂಟ್ ಬಂದಿಲ್ವಲ್ಲ. ಯಜಮಾನ್ರನ್ನ ಪ್ರೆಸಿಡೆಂಟ್ ಮಾಡಿದ್ದಿದ್ರೆ ಈಗ ಆಯ್ತಿತ್ತ? ಅದನ್ನ ಬಿಟ್ಬಿಟ್ಟು ಮಾರ್ತಾಂಡನ್ ತಾತ ಪ್ರೆಸಿಡೆಂಟು, ಮಾರ್ತಾಂಡನ್ ತಂದೆ ಪ್ರೆಸಿಡೆಂಟು, ಈಗ ಮಾರ್ತಾಂಡ ಪ್ರೆಸಿಡೆಂಟು. ಅದಕ್ಕೆ ನಾವು ಅನುಭವಿಸ್ಬೇಕು. ಮರಿ ಪ್ರೆಸಿಡೆಂಟ್ ಬಂದ್ಮೇಲೆ ಅವ್ರ ಮುಂದೆ ಈ ಮಾತೇಳು. ಈ ಸಣ್ಣ ವಿಚಾರನೆಲ್ಲ ಅವ್ರ ಮುಂದೆ ಹೇಳಕ್ ಆಯ್ತದ? ಪ್ರೆಸಿಡೆಂಟ್ರಿಗೆ ಪಂಚಾಯತಿಗೆ ಬರೋದಕ್ಕಿಂತ ಮುಖ್ಯವಾದ ಕೆಲಸ ಏನು? ಕಿಂಗು ಇಸ್ಪೇಟ್ ಕಿಂಗು. ಈಗಾಗುತ್ತೆ ಇವ್ರಿಗೆಲ್ಲ ಡಂಗು ತಕ್ಕ ಟಿಂಗು. ಅಣ್ಣ, ಊರಿನ ಜನ ಎಲ್ಲ ಪಂಚಾಯತಿ ಸೇರ್ಬಿಟ್ಟವ್ರೆ, ಅರ್ಜೆಂಟ್ ಆಗಿ ನಿಮ್ಮನ್ನ ಕರ್ಕೊಂಬ ಅಂದ್ರ ನಾವು. ಅವ್ರು ಸೇರಿರೋದು ಅಲ್ಲಿ ಎಲ್ಲಿ ಕಣೋ, ಇಲ್ಲಿ ಸೇರಿದ ನೋಡಿ ಎಂತ ಸೀಕ್ವೆನ್ಸ್ ನೋಡಿದ್ಯಾ ಮಾರ್ತಾಂಡ? ಊರಿನ ಜನ ಎಲ್ಲ ಸೇರಿ ನಿನ್ನ ಪಂಚಾಯತಿ ಪ್ರೆಸಿಡೆಂಟ್ ಮಾಡಿದ್ರು. ಆ ಪ್ರೆಸಿಡೆಂಟ್ ಅನ್ನೋ ಒಂದೇ ಕಾರಣಕ್ಕೆ ನೀನು ನೆಮ್ಮದಿಯಾಗಿ ಸ್ಪೀಡ್ ಕೊಡಾಡಕ್ಕಾಗಲ್ಲ. ಅದಕ್ಕೆ ಅಪ್ಪ ನಾನು ಯಾವ ಪದವಿನೂ ಒಪ್ಕೊಳ್ಳಿಲ್ಲ. ಅಣ್ಣ, ಊರ್ನವರೆಲ್ಲ ಸೇರವ್ರೆ ಬಾಣ್ಣ. ಸುಮ್ನಿರ ಅಣ್ಣ. ನ್ಯಾಬ ಇನ್ನೊಬ್ಬರ ಎಲೆನ ಇಣಿಕಿ ನೋಡೋದು, ಪಕ್ಕದ ಮನೆ ಬಚ್ಚಲಲ್ಲಿ ಬಗ್ಗಿ ನೋಡೋದು
ಈ ಚೂಲಿನೂ ಬಿಟ್ಟಿಲ್ಲ ನೋಡು ನೀನು. ಏ, ಶೋ ನಂದು ನಿಲ್ ಪಾಯಿಂಟ್. ಏ ಬಾಂಡ್ಲಿ ತಲೆ, ಈ ಆರ್ಟಿನ್ ಕಿಂಗು, ಆರ್ಟಿನ್ ಕ್ವೀನು, ಆರ್ಟಿನ್ ಜಾಕೆಲ್ಲ ಇಟ್ಕೊಂಡು ಏನ್ ಮಾಡ್ತಿದ್ದೆ? ಕಿತ್ತು ಒಂದು ಹೊಡಿಬಾರ್ದಾ? ಸೀಕ್ವೆನ್ಸ್ ಕಿತ್ತು ಹೊಡಿತಾರೆ. ಸೋತ್ಬಿಟ್ರೆ ಅದ್ಯಾಕ ಹಂಗ ಆಡ್ತೀಯಾ? ಅಲ್ಲ ಬೇಗ ಬಾ ನಾವು. ನನ್ನ ಮಗನೇ, ದರಿದ್ರ ನನ್ನ ಮಗನೇ, ಬಂದು ಎಲೆ ನೋಡ್ದೆ ನನ್ನ ಆಟನೇ ಹೊಟ್ಟೋಯ್ತು. ಬೆಳ್ಳಿ ನನ್ ಚಪ್ಲಿ. ಆ ಏ ಕರಿಯ, ಇನ್ನೊಂದು ಸಲ ನನ್ನ ಎಲೆನೇನಾದ್ರೂ ನೀನ್ ಇಣಿಕಿ ನೋಡಿದ್ರೆ ಈಗ ಹುಡುಕ್ತಿದ್ನಲ್ಲ ಅದನ್ನೇ ತೆಗೆದು ಹೊಡ್ಬಿಡ್ತೀನಿ. ಎಲ್ಲೇ ನನ್ ಚಪ್ಲಿ? ಅಲ್ಲೇ ಇದೆಯಲ್ಲ, ಹಾಕೋ ಪಂಚಾಯತಿಗೆ ಹೋಗೋಣ. ನಡಿ ಮತ್ತೆ. ನನ್ನ ಮಗನೇ, ನೆಮ್ಮದಿಯಾಗ ಒಂದು ಆಟ ಆಡಕ್ ಬಿಡ್ಲಿಲ್ವಲ್ಲೋ? ಇವತ್ತು ಎಂತೆಂತ ಎಲೆಗಳು ಬಿದ್ದಿತ್ತು. ನಿನ್ನಿಂದ ನನ್ನ ಆಟ ಎಲ್ಲ ಎಕ್ಕಟ್ಟು ಅಂದ ತಕ್ಷಣ ಏನು ಇಲ್ಲ ಅಂತ ಕೇಳಿದೆ, ಎರ್ರಾಬಿರಿ ಓದಿತಾವ್ರಲ್ಲ. ನಮ್ಮ ಮಾರ್ತಾಂಡ್ರ ರೂಟೇ ಬೇರೆ. ನೀವು ಈ ಊರಿಗೆ ಬಂದು 6 ತಿಂಗಳಾಯ್ತು. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಏನ್ ಮಾಡ್ದ ಇವನು? ಯಜಮಾನ್ರೆ, ಇವ್ ನಮ್ ತೋಟ ನುಗ್ಗಿ ಮರ ಹತ್ತಿ 20 ನಿಮಿಷದಲ್ಲಿ 50 ಎಳ್ನೀರ್ ಕದ್ದವ್ನೆ. ಯಾಕೋ ಕಳ್ತನ ಮಾಡ್ದೆ? ಕಳ್ತನ ಮಾಡ್ದೆ ಅಂತ ನಿನ್ ಕಣ್ಣೇ ಹೇಳ್ತಿದ್ಯಲ್ಲೋ ಕಳ್ಳನ ಮಗನೇ. ಇಲ್ಲಣ್ಣ, ಕದ್ದಿಲ್ಲಣ್ಣ. ನೀನು ಕದ್ದಿಲ್ಲ? ಕದ್ದಿಲ್ಲ. ನೀನು ಕದ್ದಿಲ್ಲ? ನೀನು ಕದ್ದಿಲ್ಲ? ಹೌದೌದೌದೌದೌದು. ನಿಜ ಅಣ್ಣ, ಕದ್ದಿದ್ದೀನಣ್ಣ, ಕದ್ದಿದ್ದೀನಿ. ನೋಡಿದ್ರ, ಮರ್ಯಾದೆ ಕೇಳಿದ್ರೆ ಬಾಯ್ ಬಿಟ್ನ, 4 ಒದ್ದದಕ್ಕೆ ಬಾಯ್ ಬಿಟ್ಟ. ಅದಕ್ಕೆ ಹೇಳಿದ್ದು ನಮ್ಮ ಮಾರ್ತಾಂಡ್ರನ್ ರೂಟೇ ಬೇರೆ ಅಂತ. ಯಾಕೋ ಕದ್ದೆ? 1 ವಾರದಿಂದ ಕೆಲಸ ಇಲ್ಲಣ್ಣ. 4 ದಿವಸದಿಂದ ಉಪವಾಸನಣ್ಣ. ಹೊಟ್ಟೆ ಹಸುವು ತಾಳ್ಲಾರ್ದೆ ಒಂದ್ ಕಾಯಿ ಕಿತ್ಕೊಂಡು ಕುಡ್ದು ಬಿಟ್ನಣ್ಣ. 1 ವಾರದಿಂದ ನಿನಗೆ ಕೆಲಸ ಸಿಕ್ಲಿಲ್ಲ, ರೈಟು. 4 ದಿವಸದಿಂದ ನೀನು ಉಪವಾಸ ಇದ್ದೆ, ರೈಟು. ಹಸು ತಡೆಯಕ್ಕಾಗದೆ ಮರ ಹತ್ತಿ 1 ಎಳ್ನೀರ್ ಕಿತ್ತೆ, ರೈಟು. ಆದ್ರೆ 50 ಎಳ್ನೀರ್ ಕಿತ್ತೆ ಅಲ್ಲ, ಅದು ರೈಟ್ ಅಲ್ಲ. 1 ಎಳ್ನೀರ್ ಕುಡಿಯೋಣಂತ ಮರ ಹತ್ತದ್ನಣ್ಣ. ಹೆಂಗೋ ಮರ ಹತ್ತಿದ್ದೀನಲ್ಲ ಅಂತ 50 ಇಳಿಸ್ಬಿಟ್ನಣ್ಣ. ಯಜಮಾನ್ರೆ, ಇವನ್ನ ಸುಮ್ನೆ ಬಿಡಬಾರ್ದು. ಯಾವನ್ ಇವನ್ನ ಬಿಡ್ತಾನೆ? ಲೇ ಮಗನೇ, 20 ನಿಮಿಷದಲ್ಲಿ 50 ಎಳ್ನೀರ್ನ ಇಳಿಸಿ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡಿದ್ಯಾ? ಅದೇ 20 ನಿಮಿಷದಲ್ಲಿ ಈಗ ಇಲ್ಲಿ ಎಷ್ಟಿದೆ? 50 ಯಜಮಾನ್ರೆ. ಅದೇ 20 ನಿಮಿಷದಲ್ಲಿ ಈ 50 ಎಳ್ನೀರ್ನು ಕೊಚ್ಚಿ ಇಲ್ಲಿರೋರೆಲ್ರಿಗೂ ಕೊಡ್ಬೇಕು. 1 ನಿಮಿಷ ಏನಾದ್ರೂ ನೀನ್ ಲೇಟ್ ಮಾಡಿದ್ರೆ ನಾನ್ ನಿನ್ ತಲೆನ ಕೊಚ್ಚಿ ಬಿಡ್ತೀನಿ. ಆಯ್ತಣ್ಣ. ನನಗ್ ಬೇಡ, ಗೋವಿಂದ ಸ್ವಾಮಿ ಕೊಡು. ಅಣ್ಣ, ನಿಮ್ಮನ್ನ 2 ಕೈ ಎತ್ ಮುಗಿಬೇಕಣ್ಣ. ಕೈ ಎತ್ಬೇಡ, ಎಳ್ನೀರ್ ಬಿದ್ದೋಗುತ್ತೆ. ಇಷ್ಟೊತ್ ಕಾದಿದ್ದಕ್ಕೂ ಒಳ್ಳೆ ಎಳ್ನೀರ್ ಸಿಕ್ತು, ಕುಡಿಲಾ ಕುಡಿ. ಅಣ್ಣ, ಇನ್ನೊಂದ್ 2 ಎಳ್ನೀರ್ ಕುಡಿದು ಬಿಡ್ತೀನಿ. ಯಾಕೆಂದ್ರೆ ಬಾಡಿ ಬಹಳ ಹೀಟ್ ಆಗ್ಬಿಟ್ಟಿದೆ. ಎಲ್ಲ ಮುದಿಯ ಸಮಯನ ಚೆನ್ನಾಗಿ ಉಪಯೋಗಿಸ್ಕೊಂತಿದ್ಯಾ. ಕುಡಿ ಕುಡಿ ಕುಡಿ, ಬಾಡಿ ಹೀಟು ಇಳಿದೋಗುತ್ತೆ. ಎಲ್ರಿಗೂ ಕೊಟ್ಟಾಯ್ತಲ್ಲ? ಈಗ ಎಲ್ರ ಹತ್ರನು 5 ರೂಪಾಯಿ ವಸೂಲಿ ಮಾಡಿ ಯಜಮಾನರು ಕೊಟ್ಬಿಡು. ಕಾಸು ಕೊಡ್ಬೇಕಾ? ಲೋ ಮುದಿಯ, ಓಸಿಲ್ ಸಿಕ್ತು ಅಂತ 5 ಎಳ್ನೀರ್ ಕುಡ್ದಿಯಲ್ಲ, ಈ ಕಾಸು ಕಕ್ಕು ಬಾಡಿ ಹೀಟ್ ಎಲ್ಲ ಇಳಿದೋಗುತ್ತೆ. ಯಜಮಾನ್ರೆ, ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಬಿಡ್ತೀನ ಮತ್ತೆ? ಗುರು, ಆಳಿಟ್ಟು ಕಾಯಿ ಕೀಳ್ಸಿದ್ರೆ ಕೂಲಿ ಎಷ್ಟು ಕೊಡ್ತೀರಾ? 15 ರೂಪಾಯಿ ಕೊಡ್ತೀವಿ. 1 ರೂಪಾಯಿನೂ ಕಡಿಮೆ ಮಾಡಬೇಡಿ. ಅದನ್ನ ಇವನು ಕೊಡ್ಬೇಡಿ. ನಾಳೆಯಿಂದ ಇವ್ರ ತೋಟದಲ್ಲಿ ನಿನ್ ಕೆಲ್ಸಕ್ಕೆ ಹೋಗ್ತೀಯಾ? ಈ ಕಳ್ ನನ್ ಮಗನ ನಮ್ ತೋಟದಲ್ಲಿ ಕೆಲ್ಸಕ್ಕೆ ಇಟ್ಕೋಬೇಕಾ? ಕೆಲ್ಸ ಇರ್ಲಿಲ್ಲ, ಕಳ್ತನ ಮಾಡ್ದ. ಈ ಕೆಲ್ಸ ಸಿಕ್ತಲ್ಲ, ಯಾಕೆ ಕಳ್ತನ ಮಾಡ್ತಾನೆ? ಇದೇನಣ್ಣ, ಅಪರಾಧಿಗೆ ಶಿಕ್ಷೆ ಕೊಡೋದ್ ಬಿಟ್ಟು ಕೆಲ್ಸ ಕೊಡಿಸ್ತಾ ಇದಾರೆ. ಅದಕ್ಕೆ ನಾ ಹೇಳಿದ್ದು ನಮ್ ಮಾರ್ತಾಂಡನ್ ರೂಟೇ ಬೇರೆ ಅಂತ. ಲೇ ನನ್ನ ಮಗನೇ, ನಿಯತ್ತಿಂದ ಅಲ್ಲಿ ಹೋಗಿ ಕೆಲ್ಸ ಮಾಡ್ಬೇಕು. ಕಳ್ತನ ಗೆಳ್ತನ ಏನಾದ್ರೂ ನೀನು ಮಾಡಿದ್ರೆ ಇದೇ ಮಚ್ಚಲ್ಲಿ ನಿನ್ನ ಕೊಚ್ಚಾಕ್ಬಿಡ್ತೀನಿ. ಈ ಮಾರ್ತಾಂಡ ಏನ್ ಬೇಕಾದ್ರೂ ಸಹಿಸ್ತಾನೆ,
ಆದ್ರೆ ಕಳ್ತನನ ಮಾತ್ರ ಸಹಿಸಲ್ಲ. ಜಾಗ